ಎಲ್ಲರಿಗೂ ಈ ನನ್ನ ವಿಡಿಯೋಗೆ ವೆಲ್ಕಮ್ ಮಾಡ್ಕೊಂಡು ಈ ವಿಡಿಯೋದೊಳಗೆ ಬಿಕಾಮ್ ಫಸ್ಟ್ ಸೆಮಿಸ್ಟರ್ ಇನ್ಕಮ್ ಟ್ಯಾಕ್ಸ್ ಲಾ ಆ್ಯಂಡ್ ಪ್ರಾಕ್ಟೀಸ್ ರೆಸಿಡೆನ್ಷಿಯಲ್ ಸ್ಟೇಟಸ್ ನೋಡೋಣ. ಸೊ ಇದಕ್ಕೆ ಸಂಬಂಧಪಟ್ಟಂತೆ ಬೇಸಿಕ್ ಕನ್ಸೆಪ್ಟ್ಸ್, ಅಸೆಸ್ಮೆಂಟ್ ಇಯರ್, ಪ್ರೀವಿಯಸ್ ಇಯರ್ ಅಸೆಸ್ಮೆಂಟ್. ಸೊ ಪ್ರೀವಿಯಸ್ ಇಯರ್ ಅಂದರೆ ಇಟ್ ಈಸ್ ದಿ ಇಯರ್ ಆಫ್ 12 months, starts on 1st April, ends on 31st March. This is the year income of which is taken for computing tax. Assessment year ಅಂದರೆ it is a period ಡ್ಯೂರಿಂಗ್ ವಿಚ್ ಇನ್ಕಮ್ ಆ್ಯಂಡ್ ಇನ್ಕಮ್ ಟ್ಯಾಕ್ಸ್ ಈಸ್ ಕಂಪ್ಯೂಟೆಡ್. ಯಾವ ವರ್ಷ ಇನ್ಕಮ್ ಮತ್ತು ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದು ಅಸೆಸ್ಮೆಂಟ್ ಇಯರ್. ಯಾವ ವರ್ಷದ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅದು ಪ್ರೀವಿಯಸ್ ಇಯರ್. ಸೊ 1920 ಪ್ರೀವಿಯಸ್ ಇಯರ್ ಆದರೆ 2021 ಅಸೆಸ್ಮೆಂಟ್ ಇಯರ್. ಒಂದು ವೇಳೆ 1920 ಅಸೆಸ್ಮೆಂಟ್ ಇಯರ್ ಆದರೆ 1819 ಪ್ರೀವಿಯಸ್ ಇಯರ್. ಒಂದು ವರ್ಷ ಹಿಂದೆ ಬರೋದು ಪ್ರೀವಿಯಸ್ ಇಯರ್. ಸೊ ಎಲ್ಲ ಟ್ಯಾಕ್ಸ್ ಸಂಬಂಧನೂ ಅಸೆಸ್ಸಿ ಅನ್ನುವಂಥ ಕಾನ್ಸೆಪ್ಟ್ ಬರ್ತೈತೆ. ಅಸೆಸ್ಸಿ ಅಂದರೆ ದ ಪರ್ಸನ್ for whom income tax is calculated, for whose income is computed for tax, ಅವ್ರಿಗೆ ನಾವು ಅಸೆಸ್ಸಿ ಅಂತ ಕರಿತೀವಿ. ಈ ವಿಡಿಯೋದೊಳಗೆ ರೆಸಿಡೆನ್ಷಿಯಲ್ ಸ್ಟೇಟಸ್ ಬಗ್ಗೆ ನೋಡೋಣ. ಸೊ ಎಲ್ಲ ಕ್ಯಾಲ್ಕುಲೇಷನ್ ಟೋಟಲ್ ಇನ್ಕಮ್ ಬೇಸ್ ಮ್ಯಾಗ ಇನ್ಕಮ್ ಟ್ಯಾಕ್ಸ್ ಕ್ಯಾಲ್ಕುಲೇಷನ್ ಮಾಡ್ತೀವಿ. ಟೋಟಲ್ ಇನ್ಕಮ್ ಇಟ್ ಈಸ್ ಬೇಸ್ಡ್ ಆನ್ ರೆಸಿಡೆನ್ಷಿಯಲ್ ಸ್ಟೇಟಸ್. ಸೊ ರೆಸಿಡೆನ್ಷಿಯಲ್ ಸ್ಟೇಟಸ್ ಮ್ಯಾಗ ನಾವು ಟೋಟಲ್ ಇನ್ಕಮ್ ಕಾಂಪಿಟೇಷನ್ ಮಾಡ್ತೀವಿ. ಅದನ್ನು ಯಾವ ರೀತಿಯಿಂದ ಮಾಡ್ತೇವೆ ಅಂತ, ಯಾವ ರೀತಿಯಿಂದ ರೂಲ್ಸ್ ರೆಗ್ಯುಲೇಷನ್ಸ್ ಅಂತ ನಾನು ಹೇಳ್ಕೊತಾ ಹೋಗ್ತೇನೆ. For tax purpose, residential status, it does not depend on nationality. ಸೊ ಅಮೆರಿಕನ್ ಇದ್ರಂದ್ರೆ ಅವರು ರೆಸಿಡೆಂಟ್ ಇನ್ ಇಂಡಿಯಾ ಅಂತ ಆಗಬಾರ್ದಂತ ಇಲ್ಲ. ಇಟ್ ಡಸ್ ನಾಟ್ ಡಿಪೆಂಡ್ ಆನ್ ದೇರ್ ನ್ಯಾಷನಾಲಿಟಿ. ಅಥವಾ ಇಂಡಿಯನ್ ರೆಸಿಡೆಂಟ್ ಇರೋರು ಯಾವಾಗಲೂ ಇಂಡಿಯನ್ ಪ್ರಜೆನೇ ಆಗಬೇಕಂತ ಇಲ್ಲ. ಅದೇ ರೀತಿಯಿಂದ ಇಂಡಿಯನ್ ಸಿಟಿಸನ್ ಇದ್ದವರು ಯಾವಾಗಲೂ ಇಂಡಿಯನ್ ರೆಸಿಡೆಂಟೇ ಇರಬೇಕು ಅವರು ಅಂತ ಇಲ್ಲ. ಅವ್ರು ನಾನ್ ರೆಸಿಡೆಂಟು ಆಗಬಹುದು. ಇಟ್ ಆಲ್ ಡಿಪೆಂಡ್ಸ್ ಆನ್ ನ್ಯಾಷನಾಲಿಟಿ, ನಂಬರ್ ಆಫ್ ಡೇಸ್. ಇಟ್ ಆಲ್ ಡಿಪೆಂಡ್ಸ್ ನಾಟ್ ಆನ್ ನ್ಯಾಷನಾಲಿಟಿ but on number of days an assessee stayed in India during previous year. ಹಿಂದಿನ ವರ್ಷ ಎಷ್ಟು ದಿವಸ ಇಂಡಿಯಾದೊಳಗಿದ್ರೆ ಅದರ ಬೇಸ್ ಮ್ಯಾಗ ನಾವು ಸ್ಟೇಟಸ್ ಅನ್ನ ಹೇಳ್ತೇವೆ, ರೆಸಿಡೆನ್ಷಿಯಲ್ ಸ್ಟೇಟಸ್. ಫಾರ್ ದಿ ಪರ್ಪಸ್ ಆಫ್ ರೆಸಿಡೆನ್ಷಿಯಲ್ ಸ್ಟೇಟಸ್ ನಾವು ಹೆಂಗೆ ಸ್ಟಡಿ ಮಾಡ್ಬೋದು ಅಂದ್ರೆ, ಇಂಡಿವಿಜುವಲ್ ಅಸೆಸ್ಸಿ ಅಂದ್ರೆ ಯಾರಂದ್ರೆ ಪರ್ಸನ್ ಇನ್ಕಮ್ ಆಫ್ ಹೂಸ್ ಇಸ್ ಕಾಂಪ್ಯೂಟೆಡ್ ಫಾರ್ ಟ್ಯಾಕ್ಸ್ ಪರ್ಪಸ್. ಆ ಪರ್ಸನ್ಸ್ ಒಳಗೆ ಇವರೆಲ್ಲ ಬರ್ತಾರೆ. ಇಂಡಿವಿಜುವಲ್ ಆಗಿರ್ಬೋದು, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಆಗಿರ್ಬೋದು, AOP ಆಗಿರ್ಬೋದು, ಕಂಪನಿ ಆಗಿರ್ಬೋದು, ಇಲ್ಲ ಲೋಕಲ್ ಅಥಾರಿಟಿ ಆಗಿರ್ಬೋದು. ಈ ವಿಡಿಯೋದೊಳಗೆ ನಾವು ಇಂಡಿವಿಜುವಲ್ ಬಗ್ಗೆ ನೋಡೋಣ. ಸೊ ಫಸ್ಟ್ ಪ್ರೊವಿಷನ್ಸ್ ನೋಡ್ರಿ. ದೀಸ್ ಆರ್ ದಿ ಪ್ರೊವಿಷನ್ಸ್ ಸ್ಟೇಟೆಡ್ ಇನ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಇನ್ಕಮ್ ಟ್ಯಾಕ್ಸ್ ಆಕ್ಟ್ ಒಳಗೆ ಏನೇನು ಕಂಡೀಷನ್ಸ್ ಅದಾವ ಅಂತ ನೋಡ್ರ. ಈ ಕಂಡೀಷನ್ಸ್ ಫಾರ್ ಇನ್ ಕೇಸ್ ಆಫ್ ಇಂಡಿವಿಜುವಲ್ ಫಾರ್ ಟ್ಯಾಕ್ಸ್ ಪರ್ಪಸ್ ರೆಸಿಡೆನ್ಷಿಯಲ್ ಸ್ಟೇಟಸ್, ದೀಸ್ ಕಂಡೀಷನ್ಸ್ ಆರ್ ಆಫ್ ಟೂ ಕೈಂಡ್ಸ್. ಫಸ್ಟ್ ಒನ್ ಈಸ್ ಬೇಸಿಕ್ ಕಂಡೀಷನ್ ಅಂಡ್ ಸೆಕೆಂಡ್ ಒನ್ ಈಸ್ ಅಡಿಷನಲ್ ಕಂಡೀಷನ್. ಸೊ ಇನ್ ಕೇಸ್ ಆಫ್ ಬೇಸಿಕ್ ಕಂಡೀಷನ್ಸ್ ದೇರ್ ಆರ್ ಟೂ ಕಂಡೀಷನ್ಸ್. ಸೊ ಟೂ ಬೇಸಿಕ್ ಕಂಡೀಷನ್. ಒಂದನೇದಿದೆ, he is in India for 182 days or more during previous year. ಸೊ 182 ಅಥವಾ ಅದಕ್ಕೆ ಜಾಸ್ತಿ ಪ್ರೀವಿಯಸ್ ಇಯರ್ ಒಳಗೆ ಇದ್ರೆ ಇದು ಒಂದನೇ ಬೇಸಿಕ್ ಕಂಡೀಷನ್. ಎರಡನೇ ಬೇಸಿಕ್ ಕಂಡೀಷನ್, ಇನ್ ಇಂಡಿಯಾ ಫಾರ್ 60 days or more during previous year plus 365 days or more during 4 years preceding to previous year. He is in India for 60 days plus 365 days during 4 years preceding to previous year. So these are two basic conditions. ಸೊ ಎರಡು ಬೇಸಿಕ್ ಕಂಡೀಷನ್ಸ್ ಅದಾವ. ಒಂದೇದು 182 days ಡ್ಯೂರಿಂಗ್ ಪ್ರೀವಿಯಸ್ ಇಯರ್ ಅಂಡ್ ಸೆಕೆಂಡ್ ಒನ್ ಈಸ್ ಪ್ರೀವಿಯಸ್ ಇಯರ್ 60 days ಪ್ಲಸ್ 365 days ಡ್ಯೂರಿಂಗ್ ಪ್ರಿಸೀಡಿಂಗ್ ಟು ಪ್ರೀವಿಯಸ್ ಇಯರ್ 4 years. ಸೊ ಒಂದು ವೇಳೆ ಇನ್ ಕೇಸ್ ಇಂಡಿಯನ್ ಸಿಟಿಸನ್ ಲೀವ್ ಇಂಡಿಯಾ ಫಾರ್ ಎಂಪ್ಲಾಯ್ಮೆಂಟ್ ಆರ್ ಗೋಯಿಂಗ್ ಅಬ್ರಾಡ್ ಆಸ್ ಅ ಮೆಂಬರ್ ಆಫ್ ಕ್ರೂ ಆಫ್ ಇಂಡಿಯನ್ ಶಿಪ್ ಆರ್ ಸ್ಟೇಸ್ ಅಬ್ರಾಡ್ ಫಾರ್ ಎಂಪ್ಲಾಯ್ಮೆಂಟ್, ಬಿಸ್ನೆಸ್, ಪ್ರೊಫೆಷನ್, if he comes to India for visit instead of 60 days, this will be taken as 180 days or more. ಇದು ಎರಡನೇ ಬೇಸಿಕ್ ಕಂಡೀಷನ್ ಒಳಗೆ ಏನು 60 days ಐತಲ್ಲ, ಅದಕ್ಕೆ ಒಂದು ಎಕ್ಸೆಪ್ಷನ್ ರೂಲ್ ಐತೆ. ಏನು ಎಕ್ಸೆಪ್ಷನ್ ರೂಲ್ ಐತಂದ್ರೆ, ಒಂದು ವೇಳೆ ಇಂಡಿಯನ್ ಸಿಟಿಸನ್ ಎಂಪ್ಲಾಯ್ಮೆಂಟ್ ಸಂಬಂಧ ಅಥವಾ ಬಿಸ್ನೆಸ್ ಸಂಬಂಧ ಅಥವಾ ಪ್ರೊಫೆಷನ್ ಸಂಬಂಧ ಅಥವಾ ಆಸ್ ಅ ಮೆಂಬರ್ ಆಫ್ ಕ್ರೂ ಇಫ್ ಈ ಸ್ಟೇಸ್ ಅಬ್ರಾಡ್, ಬೇರೆ ಕಂಟ್ರಿ ಒಳಗೆ ಇದ್ದು ಇಂಡಿಯಾಕ್ಕೆ ಬಂದಿದ್ರಂದ್ರೆ ಡ್ಯೂರಿಂಗ್ ಪ್ರೀವಿಯಸ್ ಇಯರ್, ಅವ್ರದ್ದು ಸ್ಟೇ ಇನ್ ಇಂಡಿಯಾದಾಗ 60 days ತಗೊಂಡು ಬದಲಿ 182 days. ಸೊ ದಿಸ್ ಇಸ್ ಎಕ್ಸೆಪ್ಷನ್ ರೂಲ್ ದಟ್ ವಿ ಶಾಲ್ ಸಿ ಇನ್ ದಿ ಫರ್ದರ್ ಪ್ರಾಬ್ಲಮ್ಸ್. ನಾವು ಬೇಸಿಕ್ ಕಂಡೀಷನ್ ಎರಡು, ಒಂದೇದು 182 days ಆರ್ ಮೋರ್, ಎರಡನೇ ಬೇಸಿಕ್ ಕಂಡೀಷನ್ 60 ಡ್ಯೂರಿಂಗ್ ಪ್ರೀವಿಯಸ್ ಇಯರ್ ಪ್ಲಸ್ 365 ಡ್ಯೂರಿಂಗ್ 4 years preceding to previous year. Additional conditions, again there are two additional conditions. One is he is resident in India for 2 years out of 10 preceding to previous year. Second additional condition, he is in India for 730 days or more during 7 years preceding to previous year. ಈಗ ನಿಮಗೆಲ್ಲ ಏನು ಅನಿಸ್ತೈತೆ ಅಂದರೆ ಇವೇನು ಕಂಡೀಷನ್ಸ್ ಇವೇನಂತ. So in order to determine residential status, we have to find out ಈ ಕಂಡೀಷನ್ಸ್ ಸ್ಯಾಟಿಸ್ಫೈ ಮಾಡ್ತಾರೋ ಇಲ್ಲೋ. ಸ್ಯಾಟಿಸ್ಫೈ ಅಂದ್ರೆ ಅಥವಾ ಅಪ್ಲೈ ಅಂದ್ರೆ ಇಷ್ಟು ದಿವ್ಸ ಅದಾರೋ ಇಲ್ಲೋ, ಇಂಡಿಯಾದೊಳಗೆ ಅದಾರೋ ಇಲ್ಲೋ, ಅದ್ರ ಬೇಸ್ ಮ್ಯಾಗ ನಾವು ರೆಸಿಡೆನ್ಷಿಯಲ್ ಸ್ಟೇಟಸ್ ಅನ್ನ ಡಿಟರ್ಮೈನ್ ಮಾಡ್ತೀವಿ. ಅವ್ರು ರೆಸಿಡೆಂಟೋ ನಾನ್ ರೆಸಿಡೆಂಟ್ ಅಂತ ಹೇಳ್ಬೇಕಂದ್ರೆ ಇವು ಕಂಡೀಷನ್ಸ್. ಸೊ ದೇರ್ ಆರ್ ಟೂ ಬೇಸಿಕ್ ಕಂಡೀಷನ್ಸ್
and there are two additional conditions. So first basic condition is being 182 days or more during previous year. Second basic condition being 60 days during previous year plus 365 days during 4 years preceding to previous year. One exception to this second rule. Second rule ಗೆ ಒಂದು exception ಐತಿ. Second rule ಗೆ, not for the first rule. Second rule ಗೆ ಒಂದು exception ಅಂದ್ರೆ in case of Indian citizen, if he goes abroad for employment or any other purpose, he is, so instead of taking 60 days, it should be taken as 182 days. ಅದನ್ನ ತಗೋಬೇಕು. Additional conditions, he should be resident in India for 2 years out of 10 preceding to previous year. ಎರಡನೇ additional condition, he in India for 730 days or more during 7 years preceding to previous year. ಇವು ಅಂದ್ರೆ ಏನಂತ ನೋಡ್ಕೊಂತ ಹೋಗೋಣ. What are these rules and why these rules are to be taken for calculation? So first, basically there are two types of residents. First one is resident, second one is non-resident. ಒಂದನೇದು resident, ಎರಡನೇದು non-resident. So an individual may be resident or he may be non-resident. ಯಾವ ಬೇಸ್ ಮ್ಯಾಗ ಹೇಳ್ತೀವಿ ಅಂದ್ರೆ ಬೇಸಿಕ್ ಕಂಡೀಷನ್ಸ್ ಮತ್ತೆ ಅಡಿಷನಲ್ ಕಂಡೀಷನ್ಸ್ ಬೇಸ್ ಮ್ಯಾಗ ಹೇಳ್ತೀವಿ. ಲೆಟ್ us see how it has to be taken. So if he satisfy one of basic conditions, he is resident. ಎರಡರಾಗ ಒಂದು ಬೇಸಿಕ್ ಕಂಡೀಷನ್, ಸೊ ಐದರ್ ಫಸ್ಟ್ ಬೇಸಿಕ್ ಕಂಡೀಷನ್ ಆರ್ ಸೆಕೆಂಡ್ ಬೇಸಿಕ್ ಕಂಡೀಷನ್, ನಾಟ್ ಬೋತ್. ಎರಡರಾಗ ಒಂದು ಬೇಸಿಕ್ ಕಂಡೀಷನ್ ಸ್ಯಾಟಿಸ್ಫೈ ಆತಂದ್ರ ಅವ್ರು ಏನಾಗ್ತಾರ, ರೆಸಿಡೆಂಟ್ ಆಗ್ತಾರ. He becomes resident. If at all any one of basic condition is satisfied, he becomes resident. So ಒಂದು fulfill ಆಗಲಿಲ್ಲ. If he does not satisfy any one of basic condition, he becomes non-resident. So first ಏನ್ ಚೆಕ್ ಮಾಡ್ರಿ ಅಂದ್ರೆ ಬೇಸಿಕ್ ಕಂಡೀಷನ್ ಅಪ್ಲೈ ಆಗ್ತಾವಿಲ್ಲ ಅಂತ ಚೆಕ್ ಮಾಡ್ರಿ. ಬೇಸಿಕ್ ಕಂಡೀಷನ್ ಈದರ್ ಆಗ್ಬಹುದು ಅಥವಾ ಈದರ್ ಆಗ್ಬಹುದು. ಎರಡೂ ಆಗ್ಲಿಲ್ಲ ಅಂದ್ಕೊಳ್ಳಿ ಅವ್ರು ಏನಾಗ್ಬಿಡ್ತಾರ, ನಾನ್ ರೆಸಿಡೆಂಟ್ ಆಗ್ತಾರ. He do not satisfy any one of basic condition, then he becomes NR, non-resident ಆಗ್ತಾರ. So ಫಸ್ಟ್ ರೆಸಿಡೆಂಟು ನಾನ್ ರೆಸಿಡೆಂಟ್ ಚೆಕ್ ಮಾಡ್ರಿ, ಬೇಸಿಕ್ ಕಂಡೀಷನ್ ಚೆಕ್ ಮಾಡ್ಬೇಕು ಇದ್ರ ಸಂಬಂಧ. ಒಂದ್ ವೇಳೆ ಇಫ್ ಹಿ ಸ್ಯಾಟಿಸ್ಫೈ ಒನ್ ಆಫ್ ಬೇಸಿಕ್ ಕಂಡೀಷನ್ಸ್, ದೆನ್ ಹಿ ಬಿಕಮ್ಸ್ ರೆಸಿಡೆಂಟ್. ಇಫ್ ಹಿ ಇಸ್ ರೆಸಿಡೆಂಟ್, ದೇರ್ ಆರ್ ಫರ್ದರ್ ಟೂ ಕ್ಲಾಸಿಫಿಕೇಶನ್ಸ್. ಫಸ್ಟ್ ಒನ್ is ordinary resident, OR. Second one is not ordinary resident, NOR. So in case of OR, if he satisfy one of basic conditions, OR ಅಂದ್ರೆ ordinary resident ಅಂದ್ರೆ ಒಂದು ಬೇಸಿಕ್ ಕಂಡೀಷನ್ಸ್ ಪ್ಲಸ್ ಅಂಡ್ both the additional conditions, ಎರಡು additional conditions fulfill ಆಗ್ಬೇಕು ನೋಡ್ರಿ. ಎರಡರಾಗ ಒಂದು ಬೇಸಿಕ್ ಕಂಡೀಷನ್ ಅಂಡ್ both the additional conditions, ಸೊ ಇವೆರಡು additional conditions fulfill ಮಾಡ್ಬೇಕು. then he is known as ordinary resident. Ordinary resident, ordinary resident means one basic condition plus both the additional conditions. then if second one is not ordinary resident, ಏನಂದ್ರೆ if he satisfy only one of basic conditions but do not satisfy both the additional conditions. ಎರಡು additional conditions fulfill ಮಾಡಂಗಿಲ್ಲ, but he satisfy one of basic conditions. ಒಂದು basic conditions fulfill ಮಾಡ್ತಾರ, ಆದ್ರೆ ಎರಡು additional conditions fulfill ಮಾಡಂಗಿಲ್ಲ. ಇಲ್ಲಿ ಪ್ಲೀಸ್ ವೆರಿಫೈ ದಿಸ್, both the additional conditions ಅಂತಾರ, ನಾಟ್ ಎನಿ ಒನ್. ಎರಡು additional conditions ಅದಾವು, ಎರಡರ ಒಂದು fulfill ಮಾಡಿದ್ರು ಆಗಂಗಿಲ್ಲ. ಎರಡು, ಇದು ಒಂದೇ additional condition, ದಿಸ್ ಇಸ್ ಸೆಕೆಂಡ್ additional condition. ಎರಡೂ fulfill ಮಾಡ್ಬೇಕು. ಒಂದೇ additional fulfill ಮಾಡಿದ್ರು ಸಹ ಅವ್ರು NOR ಆಗ್ತಾರ. ಸೊ in case of OR, basic plus two additional conditions. In case of NOR, ಬರೇ basic, additional condition fulfill ಆಗಿರಂಗಿಲ್ಲ, ಎರಡು additional conditions fulfill ಆಗಿರಂಗಿಲ್ಲ. NR ಅಂದ್ರೆ basic condition fulfill ಆಗಂಗಿಲ್ಲ. They are called as non-resident. So ordinary, not ordinary and non-resident. So there are basically three varieties we'll see. ಅವರು ಆರ್ಡಿನರಿನೋ ಅಥವಾ ನಾಟ್ ಆರ್ಡಿನರಿನೋ ಅಥವಾ NR ಅಂತ ಚೆಕ್ ಮಾಡ್ತೀವಿ. ಇದೆಲ್ಲ ಎದ್ರ ಬೇಸ್ ಮ್ಯಾಗ ಆಕೈತಿ, ಬೇಸಿಕ್ ಕಂಡೀಷನ್ಸ್, ಅಡಿಷನಲ್ ಕಂಡೀಷನ್ಸ್. ಈಗ ರಿವಿಷನ್ ಮಾಡ್ತೀನಿ. ಸೊ ಬೇಸಿಕ್ ಕಂಡೀಷನ್ಸ್ ಎರಡರಾಗ ಒಂದು ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಮಾಡಿದ್ರು ರೆಸಿಡೆಂಟ್, ಆಗ್ಲಿಲ್ಲ ಅಂದ್ರೆ ನಾನ್ ರೆಸಿಡೆಂಟ್. ಬೇಸಿಕ್ ಕಂಡೀಷನ್ಸ್ ಜೊತೆ ಎರಡು ಅಡಿಷನಲ್ ಕಂಡೀಷನ್ಸ್ ಫುಲ್ಫಿಲ್ ಮಾಡಿದ್ರೆ ಆರ್ಡಿನರಿ ರೆಸಿಡೆಂಟ್. ಬೇಸಿಕ್ ಕಂಡೀಷನ್ಸ್ ಜೊತೆ ಎರಡು ಅಡಿಷನಲ್ ಫುಲ್ಫಿಲ್ ಮಾಡಲಿಲ್ಲ ಅಂದ್ರೆ ನಾಟ್ ಆರ್ಡಿನರಿ ರೆಸಿಡೆಂಟ್. ದಿಸ್ ಇಸ್ ದಿ ರೂಲ್ ಅಪ್ಲಿಕೇಬಲ್ ಟು ಇಂಡಿವಿಜುವಲ್. ಇಟ್ ಈಸ್ ಇನ್ ಕೇಸ್ ಆಫ್ ಇಂಡಿವಿಜುವಲ್. ಓಕೆ. Now let me give you the example of assessment year previous year. So now assessment year, suppose if it is 2020 ಅಂದ್ರೆ assessment year ಯಾವಾಗಲೂ ನಮ್ಮ ಫೈನಾನ್ಷಿಯಲ್ ಇಯರ್ 1/4 ಸ್ಟಾರ್ಟ್ ಆಗ್ತೈತಿ, 31st ಮಾರ್ಚ್ಗೆ ಎಂಡ್ ಆಕೈತಿ. So assessment year if it starts on 1st April 20 ends on 31st March, then for this assessment year previous year is 1920. ಇದ್ರದ್ದು ಹಿಂದಿಂದ ಅಂದ್ರೆ previous year. ನಮ್ಮ ಇನ್ಕಮ್ ಟ್ಯಾಕ್ಸ್ ನಾಗ ಯಾವಾಗಲೂ ಕ್ಯಾಲ್ಕುಲೇಷನ್ ಪ್ರೀವಿಯಸ್ ಇಯರ್ ಬೇಸ್ ಮ್ಯಾಗ ಇರ್ತೈತಿ. ಅಂದ್ರೆ
ಕ್ಯಾಲ್ಕುಲೇಷನ್ ಮಾಡುವಂಥ ಇಯರ್ 2021. ಆದರೆ ಯಾವ ವರ್ಷದ ಇನ್ಕಮ್ ಕ್ಯಾಲ್ಕುಲೇಷನ್ ಮಾಡ್ತೇವೆ ಅಂದ್ರೆ 1920, ಅದ್ರ ಹಿಂದಿನ ವರ್ಷ. ಯಾವ್ದು ಬೇಕಾದ ಅಸೆಸ್ಮೆಂಟ್ ಇಯರ್ ಇರ್ಬೋದು, ಅದ್ರ ಹಿಂದಿನ ವರ್ಷ. ಇಮಿಡಿಯೇಟ್ಲಿ ಪ್ರಿಸೀಡಿಂಗ್ ಇಯರ್ ತಗೋರಿ, ಅದು ಪ್ರೀವಿಯಸ್ ಇಯರ್. ಹಂಗಾರೆ ಪ್ರೀವಿಯಸ್ ಇಯರ್ ಎಲ್ಲಿಂದ ಎಲ್ಲಿ ಸ್ಟಾರ್ಟ್ ಆಕೈತೆ ಅಂದ್ರೆ 1st April 19 ಸ್ಟಾರ್ಟ್ ಆಗಿ 31st ಮಾರ್ಚಿಗೆ ಎಂಡ್ ಆಕೈತಿ. ಸೊ ರೆಲೆವೆಂಟ್ ಪ್ರೀವಿಯಸ್ ಇಯರ್ 1st April ಸ್ಟಾರ್ಟ್ ಮಾಡೋದು, 31st ಮಾರ್ಚಿಗೆ ಎಂಡ್ ಆಗೋದು. ಸೊ ಪ್ರಿಸೀಡಿಂಗ್ ಟು ಪ್ರೀವಿಯಸ್ ಇಯರ್ ಅಂದ್ರೆ ಪ್ರೀವಿಯಸ್ ಇಯರಿನ ಹಿಂದಿನ ವರ್ಷ. 19-20 ಪ್ರೀವಿಯಸ್ ಇಯರ್ ಆತಂದ್ರೆ 18-19. 18-19 1, ಇದು 1ನೇ ಪ್ರಿಸೀಡಿಂಗ್ ಟು ಪ್ರೀವಿಯಸ್ ಇಯರ್, 2ನೇ ಪ್ರಿಸೀಡಿಂಗ್ ಟು ಪ್ರೀವಿಯಸ್ ಇಯರ್, ಅದ್ರ ಹಿಂದಿನ ವರ್ಷ, ಇದ್ರ ಹಿಂದಿನ ವರ್ಷ, ಅದ್ರ ಹಿಂದಿನ ವರ್ಷ. ಹಿಂಗ ಯು ರೈಟ್ ಇಟ್ ಆಫ್ ಫಾರ್ 10 years, 10 ವರ್ಷ. ಯಾಕಂದ್ರೆ ಅಡಿಷನಲ್ ಕಂಡೀಷನ್ಸ್ ಇರೋದು ಇಲ್ಲಿ ನೋಡ್ರಿ. ಅಡಿಷನಲ್ ಕಂಡೀಷನ್ಸ್ ಒಳಗೆ ಫಸ್ಟ್ ಅಡಿಷನಲ್ ಕಂಡೀಷನ್ ಇಟ್ ಇಸ್ ರಿಕ್ವೈರ್ಡ್ ಫಾರ್ 10 years, ಸೆಕೆಂಡ್ ಅಡಿಷನಲ್ ಕಂಡೀಷನ್ಸ್ 7 years. ಅದಕ್ಕೆ ನಾವು ಬರ್ಕೊಂಡು ಮುಂದೆ ನಿಮ್ ಕ್ಯಾಲ್ಕುಲೇಷನ್ ಒಂದ್ ವೇಳೆ ಲೆಂದಿ ಕ್ಯಾಲ್ಕುಲೇಷನ್ ಇತ್ತಪ್ಪ, ಅಥವಾ 2 years 3 years ಕ್ಯಾಲ್ಕುಲೇಷನ್ ನಮ್ಗೆ ಕೊಟ್ಟಿದ್ರು ಅದ್ರ ಲೆಕ್ಕದೊಳಗೆ. ಸೊ ಫಸ್ಟಿಗೆ ನೀವು 10 years ಯಾವ ಒಂದು ಬರ್ಕೊಂಡು ಇಟ್ಕೊಂಡ್ಬಿಟ್ಟೆ ಅಂದ್ರೆ ಕ್ಯಾಲ್ಕುಲೇಷನ್ ಬಿಕಮ್ಸ್ ವೆರಿ ಈಸಿ. ಫಸ್ಟ್ ಯಾವಾಗ್ಲೂ ನೀವು ಬರ್ಕೊಳೋದು ಅಸೆಸ್ಮೆಂಟ್ ಇಯರ್ ಬರ್ಕೋರಿ, ಅದ್ರ ಪ್ರೀವಿಯಸ್ ಇಯರ್ ಬರೀರಿ, ಅದ್ರ ಹಿಂದಿನೂ 10 ವರ್ಷ ಬರ್ಕೊಂಡು ಇಟ್ಕೊಂಡ್ಬಿಡ್ರಿ. ಅದ್ರ ಹಿಂದಿಂದು ಪ್ರೀವಿಯಸ್ ಇಯರ್ ಹಿಂದಿನ 10 ವರ್ಷ, ಅದಕ್ಕೆ ನಂಬರ್ 1 ನಂಬರ್ 2 ಅಂತ ಕೊಡ್ಕೋತ ಬರ್ರಿ. ಅಂದ್ರೆ ಈ 10 ವರ್ಷನೊಳಗೆ ಎಲ್ಲಿದ್ದ ಅಂತ ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಕೈತಿ. ಓಕೆ, ದಿಸ್ ಇಸ್ ಅಬೌಟ್ just an example to show you how preceding year has to be taken. Now let us see problem based on residential status. It will be given like this. Mr. Sharan leaves India for the first time on 21st April 2015. First time India ಬಿಟ್ಟು ಹೋಗ್ತಾರೆ, leaves India ಬಿಟ್ಟು ಹೋಗ್ತಾರೆ ಅಂದ್ರೆ ಫಸ್ಟ್ ಟೈಮ್ ಇಂಡಿಯಾ ಬಿಟ್ಟು ಹೊರಗೆ ಹೋಗ್ಯಾರ. ಯಾವ ಡೇಟಿಗೆ ಹೋಗ್ಯಾರ ಅದು ಭಾಳ ಇಂಪಾರ್ಟೆಂಟ್ ನಮ್ಗೆ. 21st April 2015 and return to India on 25th March 2016. ವಾಪಸ್ 25th ಮಾರ್ಚ್ಗೆ ಬಂದಾರ. So then they asked you to calculate residential status for assessment year 16-17. ಈ assessment year ಕೊಟ್ಟಾರ. It can be any assessment year. So ಇದು ಕೊಟ್ಟು they asked you to determine residential status. Now let us see how it has to be calculated. Okay. So first ಏನೇ ಕ್ಯಾಲ್ಕುಲೇಷನ್ ಮಾಡುವಾಗ ನಿಮ್ಗೆ ಕಂಡೀಷನ್ಸ್ ಗೊತ್ತಿರಬೇಕು. As it is based on Act and Financial Bill. 1961 ಆಕ್ಟ್ ಮತ್ತು ಫೈನಾನ್ಷಿಯಲ್ ಬಿಲ್ ಮ್ಯಾಗ ಡಿಪೆಂಡ್ ಆಗಿರೋ ಸಂಬಂಧ ಎಲ್ಲಾ ಕ್ಯಾಲ್ಕುಲೇಷನ್ ಕಂಡೀಷನ್ಸ್ ಬೇಸ್ ಮ್ಯಾಗ ಇರ್ತಾವ, ಪ್ರೊವಿಷನ್ಸ್ ಬೇಸ್ ಮ್ಯಾಗ. ಇಟ್ ಈಸ್ ಲೇಡ್ ಡೌನ್ ಇನ್ ದಿ ಪ್ರೊವಿಷನ್ ಆಫ್ ಇನ್ಕಮ್ ಟ್ಯಾಕ್ಸ್ ಆಕ್ಟ್. ಸೊ ಫಸ್ಟ್ ಬೇಸಿಕ್ ಕಂಡೀಷನ್ಸ್, ಅಡಿಷನಲ್ ಕಂಡೀಷನ್ಸ್ ಬರ್ಕೊಂಡು ಇಟ್ಕೊಂಡ್ಬಿಡ್ರಿ. ಸೊ ನಾನು ಆಲ್ರೆಡಿ ಹೇಳೇನಿ ಬೇಸಿಕ್ ಕಂಡೀಷನ್, 2 ಬೇಸಿಕ್ ಕಂಡೀಷನ್ಸ್, ಎರಡೂ ನಿಮ್ಗೆ ಯು ಹ್ಯಾವ್ ಟು ರಿಮೆಂಬರ್ ದೀಸ್ ಬೇಸಿಕ್ ಕಂಡೀಷನ್ಸ್. 182 days ಪ್ರೀವಿಯಸ್ ಇಯರ್, ಅಥವಾ 60 days ಡ್ಯೂರಿಂಗ್ ಪ್ರೀವಿಯಸ್ ಇಯರ್ ಪ್ಲಸ್ 365 days ಡ್ಯೂರಿಂಗ್ 4 years ಟು ಪ್ರಿಸೀಡಿಂಗ್ ಟು ಪ್ರೀವಿಯಸ್ ಇಯರ್. ಅಡಿಷನಲ್ ಕಂಡೀಷನ್ 2 out of 10 years, 730 out of 7 years. ಇವು ಅಡಿಷನಲ್ ಕಂಡೀಷನ್ ಎರಡು PPY ಮ್ಯಾಗ ಡಿಪೆಂಡ್ ಆಗ್ಯಾವ, ಪ್ರಿಸೀಡಿಂಗ್ ಟು ಪ್ರೀವಿಯಸ್ ಇಯರ್. ಸೊ ಇದು ಬರ್ಕೊಂಡು ಇಟ್ಕೊಂಡ್ರೆ ನಿಮ್ಗೆ ಎಷ್ಟು ಡೇ ಇದ್ದ ಅಂತ ಈಸಿಯಾಗಿ ನೋಡ್ಕೋಬಹುದು. ಇದು ಬರ್ಕೊಂಡ್ಕೊಳ್ಳಿ, ಇದು ಫಸ್ಟ್ ಸ್ಟೆಪ್ ನಾವು ಬರ್ಕೋರಿ. ನೆಕ್ಸ್ಟ್ ಯಾವ ಅಸೆಸ್ಮೆಂಟ್ ಇಯರ್ಗೆ ಕ್ಯಾಲ್ಕುಲೇಷನ್ ಕೇಳ್ಯಾರ ನೋಡ್ರಿ. ಅಸೆಸ್ಮೆಂಟ್ ಇಯರ್ 16-17 ಕೇಳ್ಯಾರ, ಅಸೆಸ್ಮೆಂಟ್ ಇಯರ್ 16-17 ಬರ್ಕೋರಿ. ಓಕೆ, ಅಸೆಸ್ಮೆಂಟ್ ಇಯರ್ 16-17 ಆದ್ರೆ ಪ್ರೀವಿಯಸ್ ಇಯರ್ ಅದು 15-16, ಇದನ್ನ ಬರ್ಕೊಂಡು ಇಟ್ಕೊಂಡ್ಬಿಡ್ರಿ. 15-16 ಯಾವಾಗಿಂದ ಯಾವಾಗ ಸ್ಟಾರ್ಟ್ ಆಕೈತಿ? 1st April 2015 ಇಂದ ಸ್ಟಾರ್ಟ್ ಆಗಿ 31st March 2016. ನಮ್ಗೆ ಇದು ಎದಕ್ ಬರ್ಕೋಬೇಕಂದ್ರೆ ಅವ ಈ ಪೀರಿಯಡ್ನೊಳಗ ಅಷ್ಟ ನೋಡ್ಬೇಕು ನಾವು. ಈ ಪೀರಿಯಡ್ನೊಳಗ ಇಂಡಿಯಾದಾಗ ಇದ್ನೆಲ್ಲ ಅಷ್ಟ ಚೆಕ್ ಮಾಡ್ರಿ, ಎಷ್ಟು ದಿವಸ ಇದ್ದ ಚೆಕ್ ಮಾಡ್ರಿ. ಈ ಪೀರಿಯಡ್ ಬಿಟ್ಟು ಉಳ್ಕಿದ್ ನೋಡಕ್ ಹೋಗ್ಬೇಡ್ರಿ. ಸದ್ಯ ಕ್ಯಾಲ್ಕುಲೇಷನ್ ಇದಷ್ಟ ನೋಡ್ಬೇಕು ನಮ್ಗೆ. ಅವ್ರ ಏನ್ ಕೇಳಾರ? ರೆಸಿಡೆನ್ಷಿಯಲ್ ಸ್ಟೇಟಸ್ ಫಾರ್ 16-17 ಅಸೆಸ್ಮೆಂಟ್ ಇಯರ್ ಕೇಳಾರ. 16-17 ಅಸೆಸ್ಮೆಂಟ್ ಇಯರ್ ರೆಸಿಡೆನ್ಷಿಯಲ್ ಸ್ಟೇಟಸ್ ಕ್ಯಾಲ್ಕುಲೇಷನ್ ಮಾಡ್ಬೇಕಂದ್ರೆ ಪ್ರೀವಿಯಸ್ ಇಯರ್ ನೊಳಗೆ ಎಲ್ಲಿದ್ದ ನೋಡ್ಕೊಂಡು ನಾವು ಕ್ಯಾಲ್ಕುಲೇಷನ್ ಮಾಡ್ತೀವಿ. ಪ್ರೀವಿಯಸ್ ಇಯರ್ ಯಾವಾಗ ಸ್ಟಾರ್ಟ್ ಆಗೈತಿ? 1st April ಎಂಡ್ ಆಗೋದು 31st March 16. ಇದಷ್ಟ ಡ್ಯೂರೇಷನ್ ಒಳಗೆ ಇಂಡಿಯಾದಾಗ ಇದ್ದದ್ದು ನಂಬರ್ ಆಫ್ ಡೇಸ್ ತಗೋರಿ. ಅಂದ್ರೆ ಎಷ್ಟು ದಿವ್ಸ ಇದ್ದ, ಅವಾಗ ನಮ್ಗೆ ಏನ್ ಬೇಕಂದ್ರ ಯಾವಾಗ ಹೋಗ್ಯಾನ ಅನ್ನೋದು ಬೇಕು ನಮಗೆ. ಸೊ ಹೋಗಿರೋ ಡೇಟ್ 21st April ಅಂದ್ರೆ ಈ ದಿವ್ಸನಾಗ ಹೋದಂಗ ಆಗ್ತದಲ್ಲ. ಅಂದ್ರೆ ಇಲ್ಲಿ ಇದ್ದ 1ನೇ ತಾರೀಕಿಗೆ ಏಪ್ರಿಲ್ ಇಲ್ಲಿದ್ದ. ಯಾವಾಗ ಹೋದ? ಹಿ ವೆಂಟ್ ಆನ್ 21st April. ವಾಪಸ್ ಯಾವಾಗ ಬಂದ ಅಂದ್ರೆ ಈ 1ನೇ ತಾರೀಕಿಗೆ ಇದ್ದ, ಮತ್ತೆ ಬೇರೆ ಫಾರಿನ್ ಹೋದ. ಫಾರಿನ್ ಹೋಗಿದ್ ನೋಡಿದ್ವಿ, ಫಾರಿನ್ ಹೋದ. ಅಗೇನ್ ಹಿ ಕೇಮ್ ಬ್ಯಾಕ್ ಟು ಇಂಡಿಯಾ ಆನ್ 25th March. ಇಂಡಿಯಾಕ 2016 ಬಂದಾನ. ಸೊ ಹಂಗಾರೆ ಎಷ್ಟು ದಿವ್ಸ ಅಂತ ಹೆಂಗ್ ಕ್ಯಾಲ್ಕುಲೇಷನ್ ಮಾಡ್ತೀವಿ ಅಂತ ನೋಡೋಣ. ಸೊ ಇದು 12 ತಿಂಗಳು ಬೇಕು ನಮಗ. 12 ತಿಂಗಳು ಬೇಕು. 12 ತಿಂಗಳು ಬರ್ಕೊಂಡು ಇಟ್ಕೊಂಡ್ರೆ ಅಂದ್ರೂ ಭಾಳ ಚಲೋ. ಏಪ್ರಿಲ್, ಮೇ, ಜೂನ್, ಜುಲೈ, ಆಗಸ್ಟ್, ಸೆಪ್ಟೆಂಬರ್ ಹಂಗ ಮಾರ್ಚ್ ಮಟ ಬರ್ಕೋರಿ 12 ತಿಂಗಳ. ಸೊ 12 ತಿಂಗಳ ಬರೆದು ಒಂದೊಂದಿಷ್ಟು ಡ್ಯಾಶ್ ಬರ್ಕೋತ ಹೋಗ್ತಾವ. ಇಂಡಿಯಾದಾಗ ಇರಂಗಿಲ್ಲ, ಅವಾಗ ಅವಶ್ಯಕತೆ ಇಲ್ಲ. ಸೊ ಏಪ್ರಿಲ್ನಾಗ ಎಷ್ಟು ದಿವ್ಸ ಇದ್ದ? 21 days. ಯಾಕಂದ್ರೆ 21st ಫಾರಿನ್ ಹೋಗ್ಯಾನ. ಅಂದ್ರೆ ಏಪ್ರಿಲ್ನಾಗ ಎಷ್ಟು ದಿವ್ಸ ಇದ್ದ ಇಂಡಿಯಾದಾಗ? 21 days. ಒಂದು ಇದ್ದಿದ್ದಾರೆ ಇನ್ಕ್ಲೂಸಿವ್ ತಗೋರಿ, ಹೋಗಿದ್ದಾರೆ ಇನ್ಕ್ಲೂಸಿವ್ ತಗೋ, ಎರಡರಾಗ ಒಂದು. ಅದಕ್ಕೆ ಈಸಿ ಆಗೋದು
ಅವ ಎಷ್ಟನೇ ತಾರೀಕಿಗೆ ಹೋದ ಅಲ್ಲಿ ಮಟ್ಟ ತೊಗೊಂಡ್ಬಿಡ್ರಿ 21 ಡೇಸ್ ಏಪ್ರಿಲ್ ಪ್ಲಸ್ ಏಪ್ರಿಲಿಗೆ ಹೋದಂದ್ರೆ ಮೇದ್ ಹೋಗಿರ್ತಾನ ಇರಂಗಿಲ್ಲ, ಜೂನ್ ಇರಂಗಿಲ್ಲ, ಜುಲೈ ಇಲ್ಲ, ಆಗಸ್ಟ್ ಇಲ್ಲ, ಸೆಪ್ಟೆಂಬರ್ ಇಲ್ಲ, ಅಕ್ಟೋಬರ್ ಇಲ್ಲ, ನವೆಂಬರ್ ಇಲ್ಲ, ಡಿಸೆಂಬರ್ ಇಲ್ಲ, ಜಾನ್ವರಿ ಇಲ್ಲ, ಫೆಬ್ರವರಿ ಇಲ್ಲ, ಮಾರ್ಚ್ ಯಾವಾಗ ಬಂದ 25th ಬಂದ. ಅಂದ್ರೆ ಮಾರ್ಚ್ ಟೋಟಲ್ 31 ಡೇಸ್ ಅದಾವ ಮಾರ್ಚ್ನೊಳಗ. 31 ಡೇಸ್ 31 ಡೇಸು ಇಂಡಿಯಾದೋಗಿಲ್ಲ, ಅವ ಬಂದಿರೋದು 25ನೇ ತಾರೀಕು. 25ನೇ ತಾರೀಕು 31 ಡೇಸ್ 25 ಮೈನಸ್ ಮಾಡ್ರಿ, ಎಷ್ಟು ಉಳಿತು? 6 ಡೇಸ್. ಸೊ 25th ಬಂದ. ಸೊ ಕೈಲೇ ನೀವು ಕೌಂಟ್ ಮಾಡೋಂಗಿದ್ರೆ 25th ತಗೋಬೇಡ್ರಿ, ನೆಕ್ಸ್ಟ್ ಡೇ ಇಂದ ತಗೋರಿ 6 ಡೇಸ್. 31 ಡೇಸ್ ಮಾರ್ಚ್ನೊಳಗ ಮೈನಸ್ 25. ಸೊ ಇಟ್ ಕಮ್ಸ್ ಟು 6 ಡೇಸ್. ಸೊ 21 ಡೇಸ್ ಡ್ಯೂರಿಂಗ್ ಏಪ್ರಿಲ್. ಎದಕ್ಕೆ 21 ಅಂತ ಅರ್ಥ ಆಯ್ತಾ? ಬಿಕಾಸ್ ಹಿ ವೆಂಟ್ ಆನ್ 21st ಏಪ್ರಿಲ್. ಹಿ ಕೇಮ್, ಅದ್ರ ಸಂಬಂಧ 21 ಡೇಸ್ ತಗೊಂಡ್ವಿ. ಮುಂದೆ ಇಂಡಿಯಾದಾಗ ಇಲ್ಲ, ಅದಕ್ಕೆ ಯಾವ್ದು ತಗೊಂಡಿಲ್ಲ. ನೆಕ್ಸ್ಟ್ ವಾಪಸ್ ಯಾವಾಗ ಬಂದ? ಮಾರ್ಚಿಗೆ ಬಂದ. ಮಾರ್ಚ್ ಎದಕ್ಕೆ ತಗೊಂಡ್ವಿ ಅಂದ್ರೆ ಬಿಕಾಸ್ ಇಯರ್ ಎಂಡ್ಸ್ ಆನ್ 31st ಮಾರ್ಚ್. ಅಲ್ಲಿ ಮಠ ಅವ್ ಇಂಡಿಯಾದಾಗ ಇದ್ನಂದ್ರೆ ಅವ್ನು ತಗೊಂಡ್ಬಿಡ್ರಿ. ಆಸ್ ಹಿ ಕೇಮ್ ಬ್ಯಾಕ್ ಆನ್ 25th, 31 ಡೇಸ್ 25 ಮೈನಸ್ ಮಾಡ್ರಿ, ಹಿ ವಾಸ್ ಇನ್ ಇಂಡಿಯಾ ಫಾರ್ 6 ಡೇಸ್. ಸೊ ಟೋಟಲ್ 27 ಡೇಸ್. ಇದು ಕ್ಯಾಲ್ಕುಲೇಷನ್ ಬಂತು. ಈಗ ನಮ್ದು ಫೈನಲ್ ಸ್ಟೇಜ್ ಬಂತು. ಏನ್ ಫೈನಲ್ ಸ್ಟೇಜ್ ಅಂದ್ರೆ ನಾವು ಏನ್ ಅವಂದು ಸ್ಯಾಟಿಸ್ಫೈ ಏನ್ ಮಾಡ್ತಾನೆ ಈ ಕಂಡೀಷನ್ಸ್ ಒಳಗ. ಈ ಕಂಡೀಷನ್ಸ್ 2 ಕಂಡೀಷನ್ಸ್ ಅದಾವ, ಬೇಸಿಕ್ 2 ಕಂಡೀಷನ್ಸ್ ಅದಾವ. 2 ಕಂಡೀಷನ್ ಫುಲ್ಫಿಲ್ ಮಾಡ್ತಾನೆ. ಇಲ್ಲಿ ನೋಡ್ರಿ, 2 ಕಂಡೀಷನ್ ಒಳಗೆ ಯಾವ ಕಂಡೀಷನ್ ಫುಲ್ಫಿಲ್ ಮಾಡ್ತಾನೆ ನೋಡ್ರಿ. ಬೇಸಿಕ್ ಕಂಡೀಷನ್ 182 ಡೇಸ್ ಇಲ್ಲ, ಬೇಸಿಕ್ ಕಂಡೀಷನ್ ಫುಲ್ಫಿಲ್ ಆಗಿಲ್ಲ ಬಿಕಾಸ್ ಹಿ ವಾಸ್ ಇನ್ ಇಂಡಿಯಾ ಓನ್ಲಿ ಫಾರ್ 27 ಡೇಸ್. 2ನೇ ಬೇಸಿಕ್ ಕಂಡೀಷನ್ ನೋಡ್ರಿ, 1ನೇದು ಫಸ್ಟ್ ಚೆಕ್ ಮಾಡ್ರಿ, ಇಲ್ಲಾಂದ್ರೆ ಕಡಿಗೆ 2ನೇದರ ಚೆಕ್ ಮಾಡ್ರಿ. 2ನೇದು ಇಟ್ ರಿಕ್ವೈರ್ಸ್ ಮಿನಿಮಮ್ 60 ಡೇಸ್. ಆದ್ರೆ ಎಷ್ಟು ದಿವಸ ಇದ್ದ? ಬರೀ 27 ಡೇಸ್. ದಟ್ ಮೀನ್ಸ್ ಈವನ್ ಸೆಕೆಂಡ್ ಬೇಸಿಕ್ ಕಂಡೀಷನ್ ಇಸ್ ನಾಟ್ ಫುಲ್ಫಿಲ್ಡ್. ಹಂಗಾರೆ ಅವ ಏನಂದ? ಇಫ್ ಹಿ ಡಸ್ ನಾಟ್ ಫುಲ್ಫಿಲ್ ಬೇಸಿಕ್ ಕಂಡೀಷನ್ಸ್ ದೆನ್ ಹಿ ಬಿಕಮ್ಸ್ ನಾನ್ ರೆಸಿಡೆಂಟ್. ಈಗ ಇಲ್ಲಿ ಬರಿಬೇಕು, ನಾವು ಡಿಸಿಷನ್ ಬರಿಬೇಕು. ಹಿ ಸ್ಟೇಡ್ ಇನ್ ಇಂಡಿಯಾ ಫಾರ್ 27 ಡೇಸ್ ಡ್ಯೂರಿಂಗ್ ಪ್ರೀವಿಯಸ್ ಇಯರ್ 2015-16. ಆಸ್ ಹಿ ಡಸ್ ನಾಟ್ ಫುಲ್ಫಿಲ್ ಎನಿ ಒನ್ ಆಫ್ ಬೇಸಿಕ್ ಕಂಡೀಷನ್, he becomes, as he do not fulfill any one of basic condition, he is a non-resident. ಇಷ್ಟು ಬರಿಬೇಕು. This is about calculating residential status. Okay. So like this, ಹೋಗಿದ್ದು ಬಂದದ್ದು ಕೊಟ್ಟಿದ್ರಂದ್ರ ಎಷ್ಟು ದಿವಸ ಇಂಡಿಯಾದೊಳಗಿದ್ದ ಅದರ ಬೇಸ್ ಮ್ಯಾಗ ನಾವು ಕ್ಯಾಲ್ಕುಲೇಷನ್ ಮಾಡ್ತೇವೆ. ಸೊ ಇನ್ನು ಪ್ರಾಬ್ಲಮ್ಸ್ ನೆಕ್ಸ್ಟ್ ವಿಡಿಯೋದೊಳಗ ನೋಡೋಣ. ಥ್ಯಾಂಕ್ ಯು.